ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ವಾಪಸ್ ಮೈಸೂರಿಗೆ ಬರ್ತಾ ಇದ್ದೀನಿ. ಅದಕ್ಕೆ ಮೈಸೂರಿಗೆ ಬರೋಕ್ಕೂ ಮುಂಚೆ ಗಾಡಿಯಲ್ಲಿ ಏನೇನು ಸಾಮಾನು ಐತೆ ಎಲ್ಲಾನು ತಗೊಂಡು ಹೋಗ್ಬಿಟ್ಟು ವಾಪಸ್ ಮನೇಲಿ ಇಟ್ಬಿಟ್ಟು ಆಮೇಲೆ ಮನೆಯಿಂದ ಇವಾಗ ಮೈಸೂರಿಗೆ ಹೋಗ್ಬೇಕು. ಲಿಫ್ಟ್ ಅಲ್ಲಿ ಇದ್ದೀನಿ, ಬನ್ನಿ. ಇವಾಗ ಎದ್ದಿದ್ದೀನಿ, ಟೈಮ್ ಬಂದ್ಬಿಟ್ಟು 11:15. ಇವಾಗ ಎದ್ದು ಇವಾಗ ಹೋದ್ರಬೇಕು ಮೈಸೂರಿಗೆ ವಾಪಸ್ಸು. ನೋಡಿ ನಮ್ಮ ಕಾರ್ ಇಲ್ಲ ನಿಂತೈತೆ. ಜಲ್ದಿ ಇವಾಗ ಐಟಮ್ಸ್ನೆಲ್ಲ ಗಾಡಿಯಿಂದ ತಗೊಂಡು ಐಟಮ್ಸ್ನೆಲ್ಲ ಪಿಕ್ ಮಾಡ್ಕೊಂಡು ಗಾಡಿಯಿಂದ ವಾಪಸ್ ಮನೆಗೆ ಹೋಗ್ಬಿಟ್ಟು ಮನೇಲಿ ಇಟ್ಬಿಟ್ಟು ರೆಡಿ ಆಗ್ಬಿಟ್ಟು ಲಗೇಜ್ ಎತ್ಕೊಂಡು ವಾಪಸ್ ಮೈಸೂರಿಗೆ ಹೋಗ್ಬೇಕು. ಬನ್ನಿ ಸಿಗೋಣ. ರೆಡಿ ಆಯಿತು. ಇವಾಗ ನಾಷ್ಟ ಹಾಕೊಂಡಿದ್ದೀನಿ. ನಾಷ್ಟ ತಿಂದ್ಬಿಟ್ಟು ಆಮೇಲೆ ಮೈಸೂರಿಗೆ ಹೋಗಿರೋದು. ಬನ್ನಿ ನಾಷ್ಟ ತಿಂದ್ಬಿಟ್ಟು ಹೋದ್ರದು. ಮೆಟ್ರೋ ಬಂದ್ಬಿಟ್ಟು ತಲುಪಿದ್ದೀನಿ. ಹೆಲ್ಮೆಟ್ಟು ಎಲ್ಲ ಎತ್ಕೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಇವಾಗ ತಲೆನೋವು ಏನು ಗೊತ್ತಾಗಿದ್ದು, ನಾನು ಎರಡು ಫೋನ್ ಯೂಸ್ ಮಾಡ್ತೀನಿ. ಅದರಲ್ಲಿ ಒಂದು ಫೋನಲ್ಲಿ ಫೋನ್ಪೇ ಎಲ್ಲ ಲಾಗಿನ್ ಮಾಡ್ಬಿಟ್ಟು ಸಿಮ್ ಹಾಕ್ಕೊಂಡಿದ್ದೆ. ಇನ್ನೊಂದು ಫೋನಲ್ಲಿ ಫೋನ್ಪೇ ಎಲ್ಲ ಲಾಗಿನ್ ಆಗಿತ್ತಿಲ್ಲ. ಏನಾಗೈತೆ, ಇವಾಗ ಈ ಫೋನಲ್ಲಿರೋ ಸಿಮ್ನ ನಮ್ದು ಇನ್ನೊಂದು ಫೋನಿಗೆ ಹಾಕ್ತೀನಲ್ಲ, ಫೋನ್ಪೇನೇ ಲಾಗೌಟ್ ಆಗ್ಬಿಟ್ಟೈತೆ. ಅದೇನು ಕತೆನೋ ಅದು ಗೊತ್ತಿಲ್ಲ. ಇವಾಗ ಫೋನ್ಪೇ ಮಾಡೋಕ್ಕಾಗದೆ ವಾಪಸ್ ನಮ್ಮ ಅಮ್ಮನ ಫೋನ್ ಮಾಡಿ ನಮ್ಮ ಅಮ್ಮನಿಗೆ ನಾನು ಫೋನ್ಪೇ ಮಾಡಿಸಿ ಅದು ಇದು ಮಾಡ್ಕೊಂಡು ತಲೆನೋವು. ಯಾವುದೇ ಕಾರಣಕ್ಕೂ ನೀವು ಯಾವುದಕ್ಕೂ ಫೋನ್ಪೇಗಂತೂ ಡಿಪೆಂಡ್ ಆಗಲೇಬೇಡಿ. ಬನ್ನಿ ಈಗ ಹೋಗ್ಬಿಟ್ಟು ಮೆಟ್ರೋ ಟಿಕೆಟ್ ತೊಗೊಂಡು ವಾಪಸ್ ಹೋಗೋಣ. ಫುಲ್ ಖಾಲಿ ಐತೆ. ಇಲ್ಲಿ ಹೆಂಗೆ ಖಾಲಿ ಆಯಿತೋ ಹಂಗೇ ಫುಲ್ಲು ಹೋಯ್ತು. ದಾರಿ ಉದ್ದಕ್ಕೆ ಖಾಲಿ ಸಿಕ್ಬಿಟ್ರೆ ಸಾಕು. ನೋಡಿ ಏನು ಖಾಲಿ ಐತೆ ಫುಲ್ಲು. ಫೋನ್ಪೇನೇ ಬದುಕಾಗ್ತಾಯಿಲ್ಲ ಗೈಸ್. ಇಲ್ಲಿ ಫೋನ್ಪೇನಲ್ಲಿ ನಾನು ಈ ಫೋನಲ್ಲಿ ಫೋನ್ಪೇ ಲಾಗಿನ್ ಮಾಡಿದ್ದು. ಆದರೆ ಏನಾಗೈತೆ ಅಂದರೆ, ಈ ಫೋನಿಂದ ಇವಾಗ ವ್ಲಾಗ್ ಮಾಡ್ತದ ಫೋನಿಂದ ಈ ಫೋನಿಗೆ ಸಿಮ್ ಚೇಂಜ್ ಮಾಡಿದ್ನಲ್ಲ, ಸಿಮ್ ಚೇಂಜ್ ಮಾಡಿದ್ದೆ ಫೋನ್ಪೇ ಲಾಗೌಟ್ ಆಗ್ಬಿಟ್ಟೈತೆ. ಇವಾಗ ನೋಡಿ ಇಲ್ಲಿ ಇವಾಗ ಎಂಟ್ರ್ ಮಾಡ್ತೀನಾ, ನೋಡಿ SMS ಲಿಮಿಟ್ ಎಕ್ಸಾಸ್ಟ್ ಅಂತ ಬರ್ತೈತೆ. ಇವಾಗ ಏನು ಮಾಡೋದು ಗೊತ್ತಿಲ್ಲ. ಇವಾಗ ಹೋಗ್ಬೇಕು ಅಂದರೆ ಮೆಟ್ರೋ ಟಿಕೆಟ್ ಬೇಕು. ನಾನು ಹೊರಗಡೆ ಬಂದ್ಬಿಟ್ಟು ನಿಂತ್ಕೊಬಿಟ್ಟಿದ್ದೀನಿ. ಇಲ್ಲ ಹೋಗ್ಬೇಕು. ಈಗ ಕೈಯಲ್ಲಿ ಕ್ಯಾಶ್ ಇಲ್ಲ, ಕೈಯಲ್ಲಿ ಏನೋ 200 ಇರಬೇಕು ಅಷ್ಟೇ ಬಸ್ಗೆ. ಇವಾಗ ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಅಮ್ಮಗೆ ಫೋನ್ ಮಾಡಿದ್ದೀನಿ, ಏನೋ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಡ್ತೀನಿ. ಕೊನೆಗೂ ಸ್ಯಾಟ್ಲೈಟ್ ಹತ್ರ ಬಂದು ರೀಚ್ ಆಯಿತು. ಮೆಟ್ರೋಯಿಂದ ಸ್ಕೈ ವಾಕ್ನಲ್ಲಿ ಹೋಗಿ ಸ್ಕೈ ವಾಕ್ನಿಂದ ನೆಡ್ಕೊಂಡು ಬಂದು ಇವಾಗ ಮೆಟ್ರೋ ಕಡೆಗೆ ಹೋಗ್ತಾಯಿದ್ದೀನಿ. ಸದ್ಯಕ್ಕೆ ಬಸ್ಸಲ್ಲಿ ನನ್ನ ಸೀಟ್ ಸಿಕ್ಬಿಟ್ರೆ ಸಾಕು. ಕಾಲೆಲ್ಲ ನಿಜ ನೋವ್ತೈತೆ. ಬಸ್ಸಲ್ಲಿ ಸೀಟ್ ಸಿಕ್ತು. ಇಲ್ಲ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದು ಮೈಸೂರು. ಬನ್ನಿ ಓಟ್ ನೋಡೋಣ ಗೈಸ್. ಏನೋ ಅರಮನೆ ಹೊರಡಂಗೆ 4 ಗಂಟೆ ಆದಮೇಲೆ ಹೋಗೋಕ್ಕೋಯ್ತು ಅಂದರೆ ಫ್ರೀ ಎಂಟ್ರಿ ಅಂತೆ. ಬನ್ನಿ ಇಲ್ಲೇ ಅರಮನೆ ಐತೆ, ಆಪೋಸಿಟ್ಟೇ ಅರಮನೆ. ಬನ್ನಿ ಓಟ್ ಕೇಳೋಣ, ಬಿಟ್ಟರೆ ಹೋಗೋದ. ಇಷ್ಟೊತ್ತಲ್ಲಿ ಇದ್ದೆ ಒಳಗಡೆ. ಆದರೆ ಇವಾಗ ಮನೆಯಿಂದ ಫೋನ್ ಮಾಡಿದ್ವು, ಬೈಕ್ ಡೆಲಿವರಿ ತಗೋಬೇಕು, ಜಲ್ದಿ ಮನೆಗೆ ಬಂದ್ಬಿಟ್ಟು. ಇವಾಗ ಅದಕ್ಕೆ ವಾಪಸ್ ಹೊರಡ್ತಾ ಇದ್ದೀನಿ ಮನೆ ಕಡೆಗೆ. ನಾಳೆ ಬತ್ತು ಅಂದರೆ ಆಯಿತು. ನಾಳೆ ಬಂದ್ಬಿಟ್ಟು ವಾಪಸ್ಸು ಹೊರಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋದ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗ್ಬಿಟ್ಟು ಬೈಕ್ ಡೆಲಿವರಿ ತಗೋಕ್ಕೆ ಹೋಗೋಣ. ಕೊನೆಗೂ ರ್ಯಾಪಿಡೋ ಡ್ರೈವರನ್ನ ಬಂದೈತೆ, ಇಲ್ಲಿ ಕಾಯ್ಕೊಂಡು ನಿಂತೈತೆ. ಇವಾಗ ಮನೆಗೆ ಹೋಗ್ಬಿಟ್ಟು ಬೈಕ್ ಡೆಲಿವರಿ ತೊಗೊಂಡು ಬರೋದು ಅಷ್ಟೇ. ಗೈಸ್, ನಾನಿವತ್ತು ಎಕ್ಸಾಮಲ್ಲಿ ಕಾಪಿ ಹಿಡಿಯೋದಕ್ಕೆ ಇವರೇ ಮೇನ್ ರೀಸನ್ನು. ಏನು ನಿಜನೇ ಇಲ್ವಾ? ಏನೋ ಒಂದು ಆನ್ಸರ್ಸ್ ಕೊಡ್ತಿದ್ರಾ ಇಲ್ವಾ? ನಾನು ಕ್ವಶನ್ ಪೇಪರ್ನ ಇವನನ್ನ ಕೈ ಕೊಟ್ಟರೆ ಇವನ್ ಔಟ್, ಅವ್ರು ಮಿಸಸ್ ಕೈ ಕೊಟ್ಬಿಡೋದು. ಆನ್ಸರ್ಸ್ ಎತ್ಕೊಡು ಅಂದ್ಬಿಟ್ಟು. ನೋಡಿ ಇಲ್ಲಿ ಮಾತಾಡ್ರಿ. ನನ್ನ ಕೈಲಾಯ್ತಾ ಇಲ್ಲ.
ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಓಟ್ ಬತ್ತೀಯಾ? ಟಾಟಾ.